ಮಾಡಬೇಕು, ಆಮೇಲೆ ಯೋಜನೆಗೆ ಘೋಷಣೆ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಇಲ್ಲದಿದ್ದರೆ ನಮ್ಮನ್ನು ವನ್ಯಜೀವಿ ಧಾಮವನ್ನೇ ಘೋಷಣೆ ಮಾಡಬೇಕು. ಅರಣ್ಯಕ್ಕೂ ಕಾಯ್ದೆ 2002ರಲ್ಲಿ ನಾವು ಇಡೀ ನಮ್ಮ ಚಾಮರಾಜನಗರ ಜಿಲ್ಲಾಡಳಿತಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅಧಿಕಾರಿಗಳಿಗೆ ಮತ್ತು ನಮ್ಮ ರಾಜಕೀಯ ಪ್ರತಿನಿಧಿಗಳು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಮೊದಲ ಬಾರಿಗೆ ನಮಗೆ ಭೂಮಿ ಹಕ್ಕು ಮತ್ತು ಸಮುದಾಯ ಸಂರಕ್ಷಣಾ ಹಕ್ಕು ಹಾಗೂ ಸಂಪನ್ಮೂಲ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಇನ್ನೂ ಕೆಲವು ಅರ್ಜಿಗಳು ಬಾಕಿ ಇದೆ, ಅವುಗಳನ್ನು ನಮಗೆ ಮಾಡಿಕೊಡ್ಬೇಕು ಅನ್ನೋದು ಬೇಡಿಕೆ. ಇದೆಲ್ಲ ಚರ್ಚೆ ಆಯಿತು, ಅದನ್ನು ಕೂಡ ಸಕಾರಾತ್ಮಕವಾಗಿ ನಾವು ತಗೊಳ್ತೀವಿ ಅಂತ ನಮ್ಮನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು. ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಮೂಲಭೂತ ಸೌಕರ್ಯಕ್ಕೆ ಬಂದ್ರೆ ನಮ್ಮಲ್ಲಿ ಕುಡಿಯುವ ನೀರು, ವಿದ್ಯುತ್ ಸೌಕರ್ಯ, ಮತ್ತೆ ಸಮುದಾಯ ಭವನ, ಮತ್ತೆ ಶಾಲೆಗಳು, ಅಂಗನವಾಡಿಗಳು, ಆಶ್ರಮ ಶಾಲೆಗಳು, ಈ ರೀತಿ ಕೆಲವು ಮೂಲಭೂತ ಸೌಕರ್ಯಗಳು ಬೇಕಾಗುತ್ತೆ. ಮೇನ್ಲಿ ಆರೋಗ್ಯದ್ದು, ಯಾಕಂದ್ರೆ ತುಂಬಾ ದೂರದಲ್ಲಿ ಹಾಸ್ಪಿಟಲ್ಗಳು, PHC ಸಬ್ ಸೆಂಟರ್ ಇದ್ದಾಗ ಹಲವಾರು ಬಾರಿ ಕರ್ಕೊಂಡು ಹೋಗೋದಕ್ಕೆ, ಡೆಲಿವರಿಗಾಗಿರ್ಬೋದು, ಏನಾದ್ರು ಎಮರ್ಜೆನ್ಸಿ ಸೀರಿಯಸ್ ಆಗಿದ್ರೆ ಕೂಡ ಕರ್ಕೊಂಡು ಹೋಗೋಕೆ ಅನಾನುಕೂಲ ಆಗುತ್ತೆ ಅಂತ ಈಗಾಗಲೇ ಒಂದು ಮಲೆಮಹದೇಶ್ವರ ಪ್ರಾಧಿಕಾರದಿಂದ ಕೂಡ ಮೊಬೈಲ್ ಮೆಡಿಕಲ್ ಯೂನಿಟ್ ಕೊಟ್ಟಿದ್ದೀವಿ. ಜೊತೆಗೆ DMF ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಂತ ಇದು ಗಣಿದು ನನ್ನ ಅಧ್ಯಕ್ಷತೆಯಲ್ಲಿ ಸಮಿತಿ ಇದೆ, ಅದರಿಂದ ಕೂಡ ಒಂದು ಮೊಬೈಲ್ ಮೆಡಿಕಲ್ ಯೂನಿಟ್ ನ ಕೂಡ ಕೊಡ್ತಾ ಇದ್ದೇವೆ. ಒಂದೂವರೆ ತಿಂಗಳಲ್ಲಿ ಅದು ಕೂಡ ಸಪ್ಲೈ ಆಗುತ್ತೆ. ರಸ್ತೆಗಳ ಅಭಿವೃದ್ಧಿ ನಾವು ಅದರಿಂದ ಹೊರಗಡೆನೆ ಯಾವುದೇ ಒಂದು ಕಾಯ್ದೆ ವೈಲೇಟ್ ಮಾಡದಿರೋ ರೀತಿ ಅದನ್ನು ಕೂಡ ತಗೊಂಡಿದ್ದೀವಿ. ಈಗಾಗಲೇ ನರೇಗಾದಲ್ಲಿ ಕೂಡ ಪ್ಲಾನಿಂಗ್ ಆಗಿದೆ, ಅದಕ್ಕೆ ಕೂಡ ವಿಶೇಷ ಅನುದಾನ ತರಬೇಕು ಅಂತ ನಮ್ಮ ಶಾಸಕರು ಮತ್ತೆ ನಮ್ಮ ಸಚಿವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಆಧಾರ್ ಕಾರ್ಡು, ನನ್ನ ಗುರುತು, ಈ ತರ ಅನೇಕ ಕಾರ್ಯಕ್ರಮಗಳು ಮಾಡಿದ್ದೀವಿ.